ಹಾಯ್ ಫ್ರೆಂಡ್ಸ್, ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿರಿ. ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತದೆ. ಕನ್ನಡ ಚಿತ್ರರಂಗದಲ್ಲಿ ಅದೆಷ್ಟೋ ಸಿನಿಮಾಗಳಲ್ಲಿ ದುಡಿದ ಕೆಲವು ನಟರ ಪರಿಸ್ಥಿತಿ ನೋಡಿದ್ರೆ ನಿಜಕ್ಕೂ ಕಣ್ಣೀರು ಬರುತ್ತೆ. ಹೌದು ಸ್ನೇಹಿತರೆ, ಸುಮಾರು 80ಕ್ಕೂ ಅಧಿಕ ಸಿನಿಮಾದಲ್ಲಿ ನಟಿಸಿದ್ದ ಖ್ಯಾತ ನಟನ ಈಗಿನ ಸ್ಥಿತಿ ಯಾರಿಗೂ ಬರಬಾರದು. ಹೌದು, ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೊತೆ ತೆರೆ ಹಂಚಿಕೊಂಡಿದ್ದ ನಟರಾಜ್ ಅವರು ಈಗ ಒಂದು ಸಣ್ಣ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಲ್ಲದೆ ಇವರಿಗೆ 5 ತಿಂಗಳ ಹಿಂದೆ ಸ್ಟ್ರೋಕ್ ಆಗಿ ಹಾಸಿಗೆ ಹಿಡಿದು ಬಿಟ್ಟಿದ್ದಾರೆ. ಈ ನಟನ ಪರಿಸ್ಥಿತಿ ಕೇಳೋರು ಯಾರೂ ಇಲ್ಲದಂತಾಗಿದೆ. ಕಲಾವಿದರ ನೆರವಿಗಾಗಿ ಕಲಾವಿದರ ಸಂಘ ಕೂಡ ಇದೆ. ಆದರೆ ಇದ್ಯಾವುದೂ ಕೂಡ ಈ ನಟನ ನೆರವಿಗೆ ಬಂದಿಲ್ಲ. 80ಕ್ಕೂ ಅಧಿಕ ಸಿನಿಮಾದಲ್ಲಿ ನಟಿಸಿದ್ದರೂ ಏನೂ ಪ್ರಯೋಜನವಿಲ್ಲದಂತಾಗಿದೆ. ಯಾಕಂದ್ರೆ ಇವತ್ತಿಗೂ ಒಂದು ಶೀಟಿನ ಮನೆಯಲ್ಲಿ ಕಷ್ಟದ ಜೀವನ ನಡೆಸ್ತಾ ಇದ್ದಾರೆ ನಟರಾಜ್ ಅವರು. ಈ ಕಲಾವಿದನ ಮನೆಗೆ ಚಿತ್ರರಂಗದ ನೆರವು ಕೂಡ ಸುಳಿದಿಲ್ಲ. ಒಂದಷ್ಟು ದಿನ ಕೆಲಸವಿಲ್ಲದೆ ಸಾಲ ಮಾಡಿ ಜೀವನ ಸಾಗಿಸ್ತಾ ಇದ್ದ ಈ ನಟ ಈಗ 6-7 ತಿಂಗಳಿನಿಂದ ಕೆಲಸಕ್ಕೂ ಹೋಗಲಾರದ ಸ್ಥಿತಿ ತಲುಪಿದ್ದಾರೆ. ಇನ್ನು ಇದರ ನಡುವೆ ಮಗಳ ವಿದ್ಯಾಭ್ಯಾಸಕ್ಕೂ ಇವರ ಬಳಿ ಹಣವಿಲ್ಲ. ನಟರಾಜ್ ಅವರಿಗೆ ಆರೋಗ್ಯ ಸರಿಯಿಲ್ಲದಿದ್ದರೂ ಕೂಡ ಸಾಲಗಾರರ ಕಾಟ ಬೇರೆ. ಇದರಿಂದ ತುಂಬಾ ಭಯಭೀತರಾಗಿದ್ದಾರೆ ಈ ನಟ. ಮೂಲತಃ ಮಧುಗಿರಿಯವರಾದ ನಟರಾಜ್ ವಿಷ್ಣುವರ್ಧನ್ ಅವರ ಬಂಗಾರದ ಜಿಂಕೆ ಎಂಬ ಸಿನಿಮಾ ನೋಡುವ ಮೂಲಕ ಕಲಾವಿದನಾಗಲು ಮನಸ್ಸು ಮಾಡಿದವರು. ನಂತರ ವಿಷ್ಣುವರ್ಧನ್ ಅವರ ನನ್ನ ಪ್ರತಿಜ್ಞೆ ಎಂಬ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದರು ನಟರಾಜ್. ಇವರು ಬರೀ ಸಿನಿಮಾವನ್ನೇ ನಂಬಿರಲಿಲ್ಲ, ಬದಲಾಗಿ ಬೇರೆ ಬೇರೆ ಕೆಲಸಗಳಲ್ಲೂ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಆದರೆ ಈಗ ಇವರಿಗೆ ಬಂದಿರೋ ಪರಿಸ್ಥಿತಿ ಮಾತ್ರ ಯಾರಿಗೂ ಬೇಡ. ಒಂದು ಬಾರಿಯಾದರೂ ಈ ನಟನ ಮನೆಗೆ ಭೇಟಿ ನೀಡಿಲ್ಲ ನಮ್ಮ ಕಲಾವಿದರ ಸಂಘ. ಇನ್ನಾದರೂ ಈ ಅದ್ಭುತ ಕಲಾವಿದನ ಮನೆಗೆ ಭೇಟಿ ನೀಡಿ ನೆರವನ್ನ ನೀಡಲಿ ಅಂತ ಈ ಮೂಲಕ ನಾವು ಕೂಡ ಕೇಳಿಕೊಳ್ತಾ ಇದ್ದೇವೆ. ನೀವು ಈ ನಟನ ಸ್ಥಿತಿಯ ಬಗ್ಗೆ ಏನಂತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.